ಅಮೃತಧಾರೆ ಸೀರಿಯಲ್ ಗೌತಮ್ ಎಕ್ಸ್ ಲವರ್ ಮಾನ್ಯ ಶಕುಂತಲ ಬಲೆಯಿಂದ ಎಸ್ಕೇಪ್. ಅಮೃತಧಾರೆ ಧಾರಾವಾಹಿಯಲ್ಲಿ ಸದಾ ಗೌತಮ್ ಒಳ್ಳೆಯದನ್ನೇ ಬಯಸುವ ಆನಂದ್ ಸದ್ಯ ಗೆಳೆಯ ಮತ್ತು ಭೂಮಿಕಾ ಒಂದಾಗಿ ಬಾಳಲಿ ಎಂದು ಬಯಸುತ್ತಿದ್ದಾನೆ. ಹೀಗಾಗಿ ಗೌತಮ್ಗೆ ದಿನಕ್ಕೊಂದು ಟಾಸ್ಕ್ ನೀಡುತ್ತಿದ್ದಾನೆ. ಒಂದು ದಿನ ಮುತ್ತು ಕೊಡಬೇಕು ಎಂದು ಹೇಳಿ ಕರೆಸಿದರೆ ಮತ್ತೊಂದು ದಿನ ಔಟಿಂಗ್ ಹೋಗಬೇಕು ಎಂದು ಒತ್ತಾಯ ಮಾಡುತ್ತಿದ್ದಾನೆ. ಅಷ್ಟೇ ಅಲ್ಲದೆ ತಾನು ಕೊಟ್ಟ ಟಾಸ್ಕ್ನ ಗೌತಮ್ ಮಾಡುತ್ತಿದ್ದಾನೆ ಇಲ್ಲವೇ ಎಂದು ತಿಳಿಯಲು ಪದೇ ಪದೇ ಫೋನ್ ಮಾಡಲು ಆನಂದ್ ತಲೆ ತಿನ್ನುತ್ತಿರುತ್ತಾನೆ. ಗೌತಮ್ಗೆ ಬೇತಾಳವಾದ ಆನಂದ್, ಬೆನ್ನಿಗೆ ಬಿದ್ದ ಬೇತಾಳದಂತಾಗಿರುವ ಆನಂದ್ ಕಾಟವನ್ನು ಗೌತಮ್ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆನಂದ್ ಬಲವತ್ತವಾಗಿದ್ದರೂ ತಾನು ಭೂಮಿಕಾ ಜೊತೆಯಲ್ಲಿ ಕಾಲ ಕಳೆಯಬೇಕು, ಭೂಮಿಕಾಳಿಗೆ ಸರ್ಪ್ರೈಸ್ ಕೊಟ್ಟು ಖುಷಿ ಕೊಡಿಸಬೇಕು ಎಂದು ಗೌತಮ್ ಮಾಡುತ್ತಿದ್ದಾನೆ. ಭೂಮಿಕಾ ಮಲಗಿದ ಬಳಿಕ ಅವಳಿಗೆ ಮುತ್ತು ಕೊಡಲು ಹೋಗಿ ಸಿಕ್ಕಿ ಬೀಳುತ್ತಾನೆ. ನಂತರ ಭೂಮಿಕಾ ಗೌತಮ್ ಮಲಗಿರುವಾಗ ಪಿಸು ಮಾತಿನಲ್ಲಿ ಐ ಲವ್ ಯು ಎಂದು ಹೇಳುತ್ತಾನೆ. ಈಗ ಆನಂದ್ ಪಟ್ಟು ಹಿಡಿದಿದ್ದು ಭೂಮಿಕಾಳನ್ನು ಗೌತಮ್ ಆಚೆ ಕರೆದುಕೊಂಡು ಹೋಗುವಂತೆ ಮಾಡಿದ್ದಾನೆ. ಗೌತಮ್ ಕೂಡ ಆನಂದ್ ಮಾತಿಗೆ ಒಪ್ಪಿಗೆ ಕೊಟ್ಟಿದ್ದಾನೆ. ಪ್ಲಾನ್ ಹಾಳಾಗಿದ್ದಕ್ಕೆ ಜಯದೇವ್ ಸಿಡಿಮಿಡಿ. ಇನ್ನು ಜಯದೇವ್ ಪ್ಲಾನ್ ಮಾಡಿ ಮಲ್ಲಿಯನ್ನು ಕೊಲೆ ಮಾಡಲು ಯತ್ನಿಸಿದ್ದ. ಆದರೆ ಭೂಮಿಕಾ ದೆಸೆಯಿಂದ ಮಲ್ಲಿ ಬದುಕುಳಿದ್ದಾಳೆ. ಇದರಿಂದ ಜಯದೇವ್ ತುಂಬಾ ಅಪ್ಸೆಟ್ ಆಗಿದ್ದಾನೆ. ಮಲ್ಲಿ ತನ್ನ ಮಗುವಿನ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡುತ್ತಿರುತ್ತಾಳೆ. ಇದೇ ಸಮಯಕ್ಕೆ ಸರಿಯಾಗಿ ಜಯದೇವ್ ಬರುತ್ತಾನೆ. ಖುಷಿಯಿಂದ ಮಲ್ಲಿ ತನ್ನ ಮಗುವಿನ ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನು ತೋರಿಸುತ್ತಾಳೆ. ಜಯದೇವ್ ಕೋಪ ಮಾಡಿಕೊಂಡು ಅದನ್ನು ಎಸೆಯುತ್ತಾನೆ. ನೀನೇ ನನಗೆ ಬೇಕಿಲ್ಲ, ಇನ್ನು ಆ ಮಗು ಬೇಡ, ನನಗೆ ಬೇಡವಾಗಿರುವ ನೀನು ಹಾಗೂ ನಿನ್ನ ಹೊಟ್ಟೆಯಲ್ಲಿರುವ ಮಗು ನನ್ನಿಂದ ದೂರವಾದರೆ ಅಷ್ಟೇ ಸಾಕು ಎಂದು ಕೂಗಾಡುತ್ತಿದ್ದಾನೆ. ಇದರಿಂದ ಮಲ್ಲಿ ಮನಸ್ಸಿಗೆ ನೋವಾಗುತ್ತದೆ. ಶಕುಂತಲ ಬಲೆಯಿಂದ ಮಾನ್ಯ ಎಸ್ಕೇಪ್. ಇತ್ತ ಶಕುಂತಲ ಭೂಮಿಕಾ ಕಾಟದಿಂದ ಹೇಗಾದರೂ ಮಾಡಿ ತಪ್ಪಿಸಿಕೊಳ್ಳಬೇಕು ಎಂದು ಪ್ಲಾನ್ ಮಾಡುತ್ತಿದ್ದಾಳೆ. ಆದರೆ ಅಷ್ಟರಲ್ಲಿ ಮಾನ್ಯ ಶಕುಂತಲ ಬಲೆಯಿಂದ ಎಸ್ಕೇಪ್ ಆಗಿದ್ದಾಳೆ. ಗೌತಮ್ ಮದುವೆ ದಿನದಂದು ಮಾನ್ಯಳನ್ನು ಶಕುಂತಲ ಕೂಡ ಕೂಡಿ ಹಾಕಿದ್ದಳು. ಅವಳು ತಪ್ಪಿಸಿಕೊಳ್ಳದಂತೆ ಶಕುಂತಲ ನೋಡಿಕೊಂಡಿದ್ದಳು. ಆದರೆ ಈಗ ಮಾನ್ಯ ತಪ್ಪಿಸಿಕೊಂಡಿದ್ದಾಳೆ. ಇದರಿಂದ ಶಕುಂತಲಳಿಗೆ ಹೊಸ ತಲೆನೋವು ಸೃಷ್ಟಿಯಾಗಿದೆ. ಮಾನ್ಯಳಿಂದ ಮನೆಯಲ್ಲಿ ಇನ್ನೂ ಏನೇನು ಸಮಸ್ಯೆ ಎದುರಾಗಬಹುದು ಎಂದು ಗಾಬರಿಯಾಗಿದ್ದಾರೆ. ಡೇಟಿಂಗ್ಗೆ ಹೊರಟ ಭೂಮಿಕಾ ಗೌತಮ್. ಇನ್ನು ಗೌತಮ್ ಸರ್ಪ್ರೈಸ್ ಆಗಿ ಭೂಮಿಕಾನ ಹೊರಗಡೆ ಕರೆದುಕೊಂಡು ಬಂದಿದ್ದಾನೆ. ಎಲ್ಲಿಗೆ ಹೋಗಬೇಕು ಎನ್ನುವುದು ಗೊತ್ತಿಲ್ಲವಾದರೂ ಕೂಡ ಪ್ಲಾನ್ ಮಾಡಿರುವಂತೆ ಭೂಮಿಕಾಳನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾನೆ. ಮಧ್ಯದಲ್ಲಿ ಆನಂದ್ ಬೇಕಂತಲೇ ಗೌತಮ್ಗೆ ಫೋನ್ ಮಾಡಿ ತಲೆ ತಿನ್ನುತ್ತಾನೆ. ಮುತ್ತು ಕೊಟ್ಟಿದ್ಯಾ, ಯಾವ ಜಾಗಕ್ಕೆ ಕರೆದುಕೊಂಡು ಹೋದೆ ಎಂದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡುತ್ತಿದ್ದಾನೆ. ಆದರೆ ಇಂದು ಗೌತಮ್ ಮತ್ತು ಭೂಮಿಕಾ ಒಬ್ಬರಿಗೊಬ್ಬರು ಪ್ರಪೋಸ್ ಮಾಡ್ತಾರೆ. ಇಬ್ಬರ ಮನದಲ್ಲಿರುವ ಪ್ರೀತಿ ಮಾತುಗಳನ್ನು ಮುಕ್ತವಾಗಿ ಹೇಳಿಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.